ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ರ್ಯಾಂಡಮ್ ವೀಡಿಯೋಸಸ್ ಇರ್ತದೆ. ಸೊ ಈಗ ಮಲ್ಲೈನ್ ಕಂಬಿ ಬರಾಗತೈತಿ, ತೋರಿಸ್ತೀನಿ ಬರ್ರಿ ಪೂಜೆ ಮಾಡೋದು. ಅದು ಊರಿಗೆ ಹೊಂಟಿದ್ದೀವಿ ನಾವು. ಅದೇ ಅಲ್ಲ ನಾ ಸೋಮವಾರ ಫೋನ್ ಹಚ್ಚಿ ನಿಮ್ಮ ಸಸಿಗೆ ಹೇಳ್ಬೇಕು. ಫೋನ್ ಹಚ್ಚಿ ಹೇಳ್ತೀನಿ ತಡಿ ಅಂತ ಅಂದಿನ್ರಿ. ಇಲ್ಲಿ ಜಲಸ್ಮಿನ್ ಸನ್ನಿಧಿಂ ಗುರು ಓಂ ಶಿವಾಯ ನಮಃ ಶಂಭುವೇ ನಮಃ ಶುದ್ಧೋದಕಿ ಮಸ್ತನತೆ ನಾನೇ ಏನಾದ್ರು ಶಾಶ್ವತಂ ಶಾಂತಂ ಚೈತನ್ಯ ಸ್ವರೂಪಂ ಚಿದಂಬರಂ ವಿಶ್ವಾಧಾರಂ ಚಿತ್ತಸ್ಕಂ ಲಿಂಗಧಾರಣಂ ಓಂ ಶಿವಾಯ ನಮಃ ಈಶ್ವರಾಯ ನಮಃ ಶಂಭುವೇ ನಮಃ ಭಸ್ಮಂ ಸಮರ್ಪಯಾಮಿ. ಇದು ನೈವೇದ್ಯಂ ಸಮರ್ಪಯಾಮಿ. ಶ್ರೀ ಗುರು ರಾಯಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮಾರರಮಾದೇವಗೆ ಘೋರತೋಪವ ದೂರ ಮಾಡುವ ಶೂರ ಷಣ್ಮುಖ ನಯ್ಯಗೆ. विमान कळवनाथ शुभ सांब जैन पार्वती शिवाय महादेव. ಸಂಜೆಗೆ 5:30 ಆಗೈತಿ. ಕಸ ಹುಡುಗಿ ದೀಪ ಹಚ್ಚಾಕತ್ತೀನಿ. ಈಗ ಕಸ ಹುಡುಗಿ ದೀಪ ಹಚ್ಚಿ ಚಹಾ ಮಾಡ್ಕೊಂಡಿನಿ. ನಮ್ಮ ಕವಲ್ ಅಂತ ಆಕೆ ಫ್ರೂಟ್ಸ್ ತಿಂದಾಳ. ಸೊ ನನಗೆ ಒಂದೇ ಕಪ್ ಮಾಡ್ಕೊಂಡಿನಿ. ಚಹಾ ಕುಡ್ಕೋತ ಟಿ ವಿ ಹಚ್ಚಿವಿ ನೋಡ್ರಿ ಗೈಸ್. ಹಾಡಾರ ಎಷ್ಟು ಚಂದ ಐತಿ. ಬಟ್ ಸಾಂಗ್ ಹಾಕಕ್ಕೆ ಬರೋಂಗಿಲ್ಲ, ಕಾಪಿ ರೈಟ್ ಬರ್ತೈತಿ. ಅದ್ರ ಸಂಬಂಧ ಮ್ಯೂಟ್ ಹಾಕಿ ನೋಡ್ರಿ ಗೈಸ್. 7 ಗಂಟೆ ಆಗಿತ್ತು. ಹನುಮಪ್ಪನ ಗುಡಿಗೆ ಹೋಗ್ಬೇಕತ್ತೆ. ಚಾವಿ ಹಾಕೊಂಡು ಹೊಂಟಿವಿ ನೋಡ್ರಿ ಗೈಸ್. ಇವತ್ತು ಮನ್ಯಾಗ ಪಡ್ಡು ಮಾಡ್ಯಾರ ನೋಡ್ರಿ ಗೈಸ್. ಇವತ್ತು ಚಂದನ ಉಪವಾಸ ಇದೀನಿ, ಪಡ್ಡಿಗೆ ಹಾಕ್ಯಾರ. ಸೊ ಗುಡಿಗೆ ಹೋಗಿ ಬಂದು ಉಪವಾಸ ಬಿಟ್ರೆ ಆಯ್ತು ಅಂತೇಳಿ ಪಡ್ಡು ಹಾಕೊಂಡು ತಿನ್ನತ್ತೀನಿ. ಬರ್ರಿ ಗೈಸ್ ಪಡ್ಡು ತಿನ್ನೋನು. ಆಮೇಲೆ ನೆಕ್ಸ್ಟ್ ಡೇ ಇದ್ದು ಕಂಟಿನ್ಯೂ ಮಾಡ್ತೀನಂತ. ಬಾಯ್. ನಿನ್ನೆ ನೈಟ್ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆ, ಅದಕ್ಕೆ ಇವತ್ತು ಹೆಡ್ ಬಾತ್ ಮಾಡಬೇಕು. ಸೊ ಇವತ್ತು ನಮ್ಮ ಅಕ್ಕ ಕುಬ್ಸಕ್ಕೆ ಹೇಳೋಗ್ಯಾರ ನಮ್ಮ ಆಂಟಿ. ಅವ್ರ ಮನೆಗೆ ಹೋಗ್ಬೇಕು. ಅದ್ರ ಸಂಬಂಧ ಮಮ್ಮಿ ಎಲ್ಲೋ ಹೊರಗೆ ಹೊಂಟಿದ್ಲು. ಟೈಮ್ 9:30 ಆಗೈತಿ. ಸೊ ನೀನೇ ನಾಷ್ಟ ಮಾಡಿಕೊಡು ಇವತ್ತಂದು. ಜಳಕ ಮಾಡ್ಬೇಕಂತ ಹೊಂಟಿದ್ದೆ. ಉಪ್ಪಿಟ್ಟು ಮಾಡಕ್ಕೆ ನಿಂತೀನಿ ನೋಡ್ರಿ ಗೈಸ್. ಈ ಸೈಡ್ ಉಪ್ಪಿಟ್ಟು ಮಾಡಾಕತ್ತೀನಿ. ಆ ಸೈಡ್ ಶಿಗಿಕಾಯಿ ಕುದಿಯಕ್ಕೆ ಇಟ್ಟೀನಿ. ಶಿಗಿಕಾಯಿ ಕುದ್ದೈತಿ. ಜಳಕ ಮಾಡಕ್ಕೆ ಹೋಗ್ಬೇಕು. 10 ಗಂಟೆ ಆಗೈತೆ ಟೈಮ. ನಮ್ಮ ಮಮ್ಮಿ ಎಲ್ಲ ಹೊಂಟ ರೆಡಿಯಾಗಿ ಕೂತ್ಬಿಟ್ಟ.
ಎಲ್ಲಿ ಹೊಡಿಬೇಕಿದನ್ನು ನೀ ನಾಷ್ಟ ಹಾಕ್ಕೊಟ್ಟು ನಾ ಸ್ನಾನಕ್ಕೆ ಹೋಗ್ತೀನಿ ಈಗ. ಹೌದ್ರಿ ಅದಕ್ಕೆ ಸ್ನಾನಕ್ಕೆ ಹೊಂಟಿದ್ದೆ, ಕರೆಕ್ಟ್ ರೊಟ್ಟಿ ಮಾಡೋರು ಅಂಟಿ ಬಂದರು. ರೊಟ್ಟಿ ಮಾಡಿಕೊಡ್ಬೇಕು ಮಾಡಾಕತ್ರು ಅವರು. ನನಗೆ ಪಲ್ಯ ಮಾಡಂದ್ರು ಮಮ್ಮಿ, ಮತ್ತೆ ಪಲ್ಯ ಮಾಡಕ್ಕೆ ನಿಂತೀನಿ ನೋಡ್ರಿ ಗೈಸ್. ಹೀರೆಕಾಯಿ ಪಲ್ಯ ಫಸ್ಟ್ ಟೈಮ್ ಮಾಡತ್ತೀನಿ, ಅದಕ್ಕೆ ಕೇಳ್ಕೊಂಡು ಮಾಡತ್ತಿದ್ದೆ ರೀ ಗೈಸ್ ಅಂಟಿಗೆ. ಯಪ್ಪ ಫೈನಲಿ ಆಯಿತು ಸ್ನಾನ. ದೇವ್ರ ನಮಸ್ಕಾರ ಮಾಡಿ ಬಿಸಿನೀರು ಕುಡಿಲತ್ತೀನಿ ನೋಡ್ರಿ ಗೈಸ್. ಆಮೇಲೆ ನಾಷ್ಟ ಮಾಡೋದು. ಟೈಮ್ 11:30 ಆಗೈತೆ ನೋಡ್ರಿ ಗೈಸ್. ಇನ್ಮ್ಯಾಲೆ ನಾಷ್ಟ ಉಪ್ಪಿಟ್ಟಲ್ಲಿ ತಿನ್ನೋದಂತೆ ಬಿಸಿ ರೊಟ್ಟಿನೇ ಇತ್ತು. ರೊಟ್ಟಿ ಹಚ್ಕೊಂಡ್ಬಂದು ತಿನ್ನತ್ತೀನಿ ನೋಡ್ರಿ ಗೈಸ್. ಒಂದು ರೊಟ್ಟಿ ಉಂಡು ಮೇಲೆ ಉಪ್ಪಿಟ್ಟು ತಿನ್ನತ್ತೀನಿ. ಉಪ್ಪಿಟ್ರೆ ಸಿಕ್ಕಾಪಟ್ಟೆ ಮಾಡಿದ್ದೆ ಇವತ್ತೆಲ್ಲಾರ್ದು ಹೊರಗೆ ಅದ ಊಟ. ಬೇಯಿಸ್ಕೊ ತಿನ್ನತ್ತೆ, ಒಂದು ರೊಟ್ಟಿ ಉಂಡು ಉಪ್ಪಿಟ್ಟು ತಿನ್ನತ್ತೀನಿ ನೋಡ್ರಿ. ಈವ್ನಿಂಗ 5:30 ಆಗೈತಿ. ನನ್ನ ರೂಟೀನ್ ಚಾಲು ಐತೆ. ಮತ್ತು ಕಸ ಹುಡುಗಿ ನೀರು ಹೊಡೆದು ಬಂದು ರಂಗೋಲಿ ಹಾಕಿ ದೀಪ ಹಚ್ಚಾಗತ್ತೀನಿ. ನಿಮ್ಮ 6 ಗಂಟೆ ಆಗೈತೆ ನೋಡ್ರಿ ಗೈಸ್. ಈಗ ನಮ್ಮ ಅಂಟಿ ಮನೆಗೆ ಹೋಗಬೇಕು. ಅಲ್ಲಿ ಕುಬ್ಸಕ್ಕೆ ಕೇಳ್ಯಾರ ನಮ್ಮ ಅಕ್ಕಾಗ. ಸೊ ರೆಡಿ ಆಗತ್ತೀನಿ. ನಾ ಯಾವ ಥರ ರೆಡಿ ಆಗ್ತೀನಿ ನೋಡ್ರಿ. ಬರೀ ತಲೆಗೆ ಇಕ್ಕೋತೀನಿ, ಒಂದು ಟಿಕ್ಕಿ ಹಚ್ಕೋತೀನಿ, ಆಯಿತು ನೋಡ್ರಿ ಗೈಸ್. ಇಯರಿಂಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲಿ ನೋಡಿದೆ ಯಾವ್ದು ಇಷ್ಟ ಆದರೂ ತೊಗೊಂಡೇ ಬಿಡ್ತೀನಿ. ಅದಕ್ಕೆ ಇಷ್ಟು ಕಲೆಕ್ಷನ್ ಇದೆ ನೋಡ್ರಿ. ಇನ್ನೇಕಿಂದು ಮುಗಿದಿಲ್ಲ. ಛೇ, ನಾ ರೆಡಿನೇ ಆಗಿ ಕೂತೀನಿ. ಡ್ರೆಸ್ ಏನು ನೋಡ್ರಿ. ನಮ್ಮ ಮಮ್ಮಿ ಪಿಂಕ್ ಹಾಕೊಂಡಾಳ. 3 ಮಂದಿ ಪಿಂಕ್ ಹಾಕೋ ಅಂದ್ಲು. ಪಿಂಕ್ ಡ್ರೆಸ್ ಹಾಕ್ಕೊಂಡಿನಿ. ಅದಕ್ಕೆ ಬತ್ತು ಬ್ಯಾಂಗಲ್ಸ್ ಹಾಕೊಳ್ತೀನಿ ನೋಡ್ರಿ. ಬ್ಯಾಂಗಲ್ಸು ಭಾಳ ಅದಾವು, ಏನು ಜೋಡಿಸ್ಕೊಳ್ಳೋದೇ ಆಗಿಲ್ಲ, ಜೋಡಿಸ್ಕೋಬೇಕು. ಮಮ್ಮಿ ಬಂತಲ್ಲ, ಅಲ್ಲಿಗೆ ಬಸ್ಸಾಗ ಚಾಲು ಮಾಡ್ಯಾರ ನೋಡ್ರಿ ನಮ್ಮ ಮಮ್ಮಿ ಎಲ್ಲ. ಹಾಯ್ ಶ್ಲೋಕ್. ಏನು ಎಕ್ಸಾಮ್ ಯಾವಾಗ? ಎಂಟಿ ನಮ್ಮ ಅಂಟಿ ಪಾವ್ ಭಾಜಿ ಮಾಡ್ಯಾರ ನೋಡ್ರಿ. ಇರ್ಲಾಡ್ರಿ. ಇದು ನಮ್ಮ ಮಹಾಂತ ಮಠ. ಇದಕ್ಕೆ ಮಹಾಲಿಂಗಯ್ಯನ ಮಠನೂ ಅಂತಾರೆ. ನಮ್ಮ ಕಾಕ ಕೂತಾನ ನೋಡ್ರಿ ದೇವ್ರ ಹೇಳಕ್ಕೆ. ಮೊದಲು ನಮ್ಮ ಅಜ್ಜ ಹೇಳ್ತಿದ್ರು, ಅಜ್ಜ ತೀರ್ಕೊಂಡಿಂದ ನಮ್ಮ ಕಾಕ ಹೇಳತ್ತಾರ ಈಗ ನೋಡ್ರಿ ನಮ್ಮ ಮಠ.
ಇಲ್ಲೊಂದು ಚೊಟ್ಟು ರೆಡಿ ಆಗತ್ತೈತಿ. ಯಾಕೆ ನಾಚ್ಕೊಳತ್ತಿ? ಹೂವನ್ಸಿ ನೋಡುವ ನಮ್ಮ ಭಕ್ತಿಗೆ ಒಪ್ಪತ್ತೀರಿ ಮಾತಾಡೇರಿ ಒಪ್ಪ ಸಿಕ್ಕಿಲ್ಲ. ಅನುಷ್ಕಾ ಬಾಯ್. ಭಕ್ತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಬಾಯ್. ಮತ್ತೆ ಮುಂದಿನ ವಿಡಿಯೋನಾಗ ಸಿಗ್ತೀನಂತ.